ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಪುಟಾಣಿ ಕರದಂಟು. ಜಟ್ಪಟ್ ಅಂತ ಏನಾದರೂ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ತಿನ್ನುವಷ್ಟು ಈಸಿಯಾಗಿ ನಾವು ಒಂದು ಪೇಡೆ ರೀತಿಯಲ್ಲಿ ಮನೆಯಲ್ಲೇ ಒಂದು ಪುಟಾಣಿ ಬಳಸಿ ನಾವು ಕರದಂಟನ್ನು ಮಾಡ್ಬೋದು. ಹಾಗೆ ನಾನು ಹೇಳುವಂಥ ಒಂದಿಷ್ಟು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಫ್ಟ್ ಆದ ಪೇಡೆ ನಿಮ್ಮ ಮನೆಯಲ್ಲಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಕರದಂಟು ಸೇಮ್ ಪೇಡೆ ರೀತಿಯಲ್ಲೇ ಟೇಸ್ಟ್ ಕೊಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಮಾಡ್ತಾ ಇರೋದು 1 kgಯಷ್ಟು ಪುಟಾಣಿ ಕರದಂಟು. ಸೊ ಅದಕ್ಕೆ ನಾನು ಮೊದಲೇದಾಗಿ 1 kg ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 1 kg ಪುಟಾಣಿನ ಬಳಸ್ತಾ ಇದ್ದೀನಿ. ಪುಟಾಣಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಈ ಥರ ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಸೊ ಫೈನಾಗಿ ಪೌಡ್ರ್ ಆದರೆ ಅದನ್ನು ಚಣಿಸ್ಬೇಕಂತ ಅವಶ್ಯಕತೆ ಇಲ್ಲ. ಹಾಗೆ ಅದಕ್ಕೆ ನಾನು 1 kgಯಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಈಕ್ವಲ್ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ನೀನು ಸ್ವೀಟ್ ಕಡಿಮೆ ಬೇಕಂದರೆ ಸಕ್ಕರೆನ ಕಡಿಮೆ ಮಾಡ್ಕೋಬೋದು. ಹಾಗೆ ಇಲ್ಲಿ ಮೇನ್ ಟಿಪ್ಸ್ ಬಂದು ಸಕ್ಕರೆ ನೆನೆಯುವಷ್ಟೇ ನಾವು ನೀರನ್ನು ಹಾಕಬೇಕು, ಜಾಸ್ತಿ ನೀರನ್ನು ಹಾಕುವುದಿಲ್ಲ. ಸೊ ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಬರುತ್ತೆ. ಅಂದರೆ ಪಾಕ ಆಗೋದು ತುಂಬಾ ಲೇಟ್ ಆಗುತ್ತೆ. ನಿಮಗೆ ತುಂಬ ಫಾಸ್ಟಾಗಿ ಪಾಕ ಬರಬೇಕಂದ್ರೆ ಜಸ್ಟ್ ಸಕ್ಕರೆ ಎಷ್ಟಾಗಿದೆ ಜಸ್ಟ್ ನೆನೆಯುವಷ್ಟೇ ನಾವು ನೀರನ್ನು ಬಳಸಬೇಕು. ಇದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು. ಯಾಕಂದರೆ ಜಾಸ್ತಿ ನೀರು ಹಾಕ್ಬಿಡ್ತೀವಿ, ಆಮೇಲೆ ಪಾಕ ಬರೋದಕ್ಕೆ ವೇಟ್ ಮಾಡ್ಕೋತಾ ಕೊಡ್ತೀವಿ. ಸೊ ಹರಿಬರಿ ಒಳಗೆ ಸಾಫ್ಟರ್ ಆಗಿರುತ್ತೆ, ಇಲ್ಲಾಂದರೆ ತುಂಬಾ ಬಿರುಸಾಗಿ ನಮ್ಮದು ಕರದಂಟು ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮೇನ್ ಟಿಪ್ಸ್ ಏನಂದರೆ ಸಕ್ಕರೆ ತೆಗೆಯುವಷ್ಟು ನಾವು ನೀರನ್ನು ಬಳಸಬೇಕು. ಆಮೇಲೆ ಇನ್ನೊಂದು ಸೆಕೆಂಡ್ ಟಿಪ್ಸ್ ಮೇನ್ ಅಂತಂದರೆ ಈ ಥರ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಆ ಪಾಕನ ಒಂದು ಹನಿ ಹಾಕಿ ಚೆಕ್ ಮಾಡಿ ನೋಡಬೇಕು. ಅದು ಉಂಡೆ ಥರ ಬಂದರೆ ನಮ್ಮದು ಪಾಕ ರೆಡಿಯಾಗಿದೆ ಅಂತ. ಇಲ್ಲಿ ನಾವು ಬಳಸ್ತಾ ಇರೋದು ಜಸ್ಟ್ 1 ಎಳೆ ಪಾಕದಷ್ಟಿದ್ರೆ ಸಾಕು. ನೋಡ್ಬೋದು, ಇಲ್ಲಿ ಚೆಕ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ತಳ್ಳಿದರೆ ಅದು ಉಂಡೆ ಥರ ಆಗಬೇಕು. ಆ ಥರ ಉಂಡೆ ಥರ ಆದರೆ 1 ಎಳೆ ಪಾಕದಷ್ಟು ನಮ್ಮದು ಪಾಕ ರೆಡಿಯಾಗಿದೆ ಅಂತ. ಸೊ ಆಮೇಲೆ ಸ್ಟವನ್ನು ಆಫ್ ಮಾಡಿ ಅದಕ್ಕೆ ನಾವು ಫ್ಲೇವರಿಗೆ ಅಂತೇಳಿ ಏಲಕ್ಕಿ ಪೌಡ್ರನ್ನ 1 ಟೀ ಸ್ಪೂನ್ದಷ್ಟು ಬಳಸ್ತಾ ಇದ್ದೀನಿ. ಆಮೇಲೆ ಏನು ನಾವು ಫೈನಾಗಿ ಪೌಡ್ರ್ ಮಾಡ್ಕೊಂಡಂಥ ಪುಟಾಣಿ ಹಿಟ್ಟನ್ನು ಹಾಕಿ ತುಂಬ ನಿಧಾನವಾಗಿ ತಿರ್ಸ್ಕೊತಾ ಹೋಗಬೇಕು, ಕೈ ಬಿಡಬಾರ್ದು. ಇಲ್ಲಿ ಗಂಟು ಆಲಾರ್ದಂಗೆ ಅಂದರೆ ಯಾವುದೇ ಥರ ಲಮ್ಸ್ ಬರಲಾರ್ದಂಗೆ ನೋಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟು. ಆದ್ರಷ್ಟೇ ನಮ್ಮದು ಕರದಂಟು ತುಂಬ ಸಾಫ್ಟಾಗಿ ಪೇಡೆ ಥರ ಬರುತ್ತೆ, ಇಲ್ಲಾಂದರೆ ಇಲ್ಲ. ನೋಡ್ಬೋದು, ಈ ಥರ ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ, ಕೈ ಬಿಡಬಾರ್ದು. ಸೊ ಸೈಡ್ ಹತ್ತಿರೋದಂಥ ಹಿಟ್ಟನ್ನು ಹಾಗೆ ಮಿಕ್ಸ್ ಮಾಡ್ಕೋತಾ ಹಾಗೆ ಹೋಗಬೇಕು. ಆಮೇಲೆ ನೆಕ್ಸ್ಟ್ ನಾನು ಒಂದು ಪರಾತಿಗೆ ನಾನು ಎಣ್ಣೆ ಸವರಿಟ್ಟಿದ್ನಲ್ವ, ಅದಕ್ಕೆ ನಾನು ಫಾಸ್ಟಾಗಿ ಹಾಕ್ಬಿಡ್ತೀನಿ. ತುಂಬ ಲೇಟು ಮಾಡಬಾರ್ದು, ತುಂಬ ಫಾಸ್ಟಾಗಿ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅದು ಒಂದು ನೀವು ಟಿಪ್ಸನ್ನು ನೆನಪಿಟ್ಕೊಂಡು ತುಂಬ ಚೆನ್ನಾಗಿ ನಮ್ಮದು ಕರದಂಟು ಬರುತ್ತೆ. ಸೊ ನೆಕ್ಸ್ಟು ಇವಾಗ ಅದನ್ನು ಪರಾತಿಗೆ ಸುರಿತಾ ಇದ್ದೀನಿ. ನೋಡ್ಬೋದು, ಈ ಥರ ಅಳುಕಾಗಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ಸೊ ಗಟ್ಟಿ ಆದರೆ ಗಟ್ಟಿಯಾಗಿ ಬರುತ್ತೆ ಕರದಂಟೆ. ಹಾಗಾಗಿ ಇದು ತುಂಬ ಸಾಫ್ಟಾಗಿ ಪೇಡೆ ಥರ ಬರಬೇಕಂದ್ರೆ ಈ ಥರ ಅಳತೆಯಲ್ಲಿ ಮಾಡ್ಕೋಬೇಕು. ಹಾಗೆ ತುರ್ಕೊಂಡು ಇಟ್ಕೊಂಡಂಥ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಜಸ್ಟ್ ಇದು ಅಲಂಕಾರಕ್ಕೆ ಅಂತ ಹೇಳ್ಬೋದು, ಅಥವಾ ಅದ್ರ ಜೊತೆ ಥರ ಫ್ಲೇವರು ಕೊಡುತ್ತೆ. ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಕೊಬ್ಬರಿ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ನಾವು ಜಸ್ಟ್ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕಾಗುತ್ತೆ, ಅಂದರೆ ಸೆಟ್ ಆಗಲಿ ಅಂತ ಅಷ್ಟೇ. ಯಾವುದೇ ಥರ ಬಬಲ್ಸ್ ಇದ್ದರೆ ಸೆಟ್ ಆಗಿಬಿಡುತ್ತೆ ಅಂತ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಇವಾಗ ಅದನ್ನು ಕಟ್ ಮಾಡ್ಕೋಬೋದು. ನೀವು ಯಾವ ಥರ ಶೇಪ್ ಬೇಕು, ಡೈಮಂಡ್ ಶೇಪು ಅಥವಾ ಒಂದು ನಿಮಗೆ ಇಷ್ಟವಾದಂಥ ಶೇಪಿಗೆ ಕಟ್ ಮಾಡಿಕೊಂಡು ನೀವು ತಿನ್ಬೋದು ಅಂತ ಹೇಳ್ಬೋದು. ಸ್ಪೆಷಲಿ ಇದನ್ನು ಹಬ್ಬದ ಟೈಮ್ದಲ್ಲಿ ಮಾಡ್ತಾರೆ, ಅಥವಾ ಹಳ್ಳಿ ಸೈಡು, ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬಾ ಜಾಸ್ತಿ ಮಾಡ್ತಾರೆ. ಮತ್ತು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತಂದರೆ, ಒಂದು ಸ್ವೀಟ್ ತೊಗೊಂಡು ಹೋಗ್ಬೇಕಂದ್ರೆ ಅವ್ರ ಮನೆಯಲ್ಲೇ ಈ ಥರ ತಯಾರಿ ಮಾಡಿ ತೊಗೊಂಡು ಹೋಗ್ತಾರೆ. ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ನಾಳೆ ಹೋಗ್ಬೇಕಂದ್ರೆ ಇವತ್ತು ಈವ್ನಿಂಗೇ ಪಟಕನ ಮಾಡ್ಬೋದು ಅಂಥೇಳಿ ನಮ್ಮ ಸೈಡ್ ತುಂಬ ಜಾಸ್ತಿ ಮಾಡ್ತಾರೆ. ಇದರಲ್ಲಿ ಸಕ್ಕರೆ ಬಳಸ್ತೀವಿ, ಬಟ್ ಆದ್ರೂ ಹೊರಗಡೆ ತೊಗೊಂಬಂದು ತಿನ್ನೋಕ್ಕಿಂತ ಸ್ವೀಟ್ ಮನೆಯಲ್ಲೇ ರೆಡಿ ಮಾಡೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಒಳಗಡೆ ಅಂತೇಳಿ. ಇದು ಆಲ್ಮೋಸ್ಟ್ ನೀವು ಒಂದು 2 ವೀಕ್ಸ್, ಒಂದು 15 ದಿನ ಇಟ್ಟು ತಿನ್ಬೋದು, ಕೆಡುವುದಿಲ್ಲ. ಸೊ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಕಟ್ ಮಾಡಿದ ಮೇಲೆ ಅದು ಪರಾತಿಗೆ ಅಂಟ್ಕೊಂಡೇ ಇಲ್ಲ, ಅಷ್ಟು ನೀಟಾಗಿ ಹೊರಗಡೆ ಬಂದಿದೆ. ಹಾಗಾಗಿ ನಾನು ಪರಾತಿಗೆ ಎಣ್ಣೆ ಹಚ್ಚಿದ್ದು, ಸೊ ಅದು ಅಂಟ್ಕೊಳ್ಳೋದಿಲ್ಲ ಅಂತ ಅನ್ನುವ ಕಾರಣದಲ್ಲಿ. ನೋಡ್ಬೋದು ಎಷ್ಟು ಫಾಸ್ಟಾಗಿ ನಾನು ಕಿತ್ತಿದ್ರು ಅದು ತಳಗಡೆ ಅಂಟ್ಕೋತಿಲ್ಲ, ಅಷ್ಟು ನೀಟಾಗಿ ಬರ್ತಾಯಿದೆ. ಸೊ ಇದ್ರ ಮೇನ್ ಏನಂತಂದರೆ ಪಾಕ ಚೆನ್ನಾಗಿ ಬರಬೇಕು. ತುಂಬ ಜಾಸ್ತಿ ಏರಾಗಿ ತೊಗೊಂಡ್ರೆ ಗಟ್ಟಿ ಆಗ್ತೈತಿ ಅಷ್ಟೇ. ಹಾಗಾಗಿ ತುಂಬ ಸಾಫ್ಟ್ ಬರಬೇಕಂದ್ರೆ ಒಂದು ಪ್ಲೇಟ್ನಲ್ಲಿ ನೀರಿನಲ್ಲಿ ಹಾಕಿ ನಾನು ಹೇಳಿದ್ನಲ್ಲ, ಆ ಥರ ಉಂಡೆ ಥರ ಬಂದರೆ ಪಾಕ, ಸಡನ್ನಾಗಿ ಈ ಥರ ಪ್ರೊಸೀಜರ್
ಫಾಲೋ ಮಾಡಿದರೆ ನಮ್ಮ ಕರದಂಟು ರೆಡಿ ಆಗುತ್ತೆ. ನೋಡಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಟಾಣಿ ಕರದಂಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ರೆಸಿಪಿಗಳು ನಿಮಗೆ ತಕ್ಷಣ ಸಿಗುತ್ತೆ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.